ಇನ್ನು ಕೆಎನ್ ರಾಜಣ್ಣ ನಿವಾಸಕ್ಕೆ ಸಚಿವರು ಮತ್ತು ಶಾಸಕರ ದಂಡು ಬರ್ತಾ ಇದೆ. ಒಬ್ಬೊಬ್ಬರಾಗೆ ಬಂದು ಅವರನ್ನು ಮಾತನಾಡಿಸ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸುಮಾರು ಜನ ನಾಯಕರು ಇವತ್ತು ಬಂದಿದ್ರು, ಭೇಟಿಯಾದರು. ಚಳ್ಳಕೆರೆ ಶಾಸಕ ರಘುಮೂರ್ತಿ, ಮಾಯಕೊಂಡ ಶಾಸಕರಾಗಿರುವಂತಹ ಬಸಂತಪ್ಪ, ಎಚ್.ಡಿ. ಕೋಟೆ ಶಾಸಕರಾಗಿರುವಂತಹ ಅನಿಲ್ ಚಿಕ್ಕಮಾದು, ಶಾಸಕ ರವಿಶಂಕರ್, ಹಾಗೆ ಶಾಸಕ ಗಣೇಶ್ ಪ್ರಸಾದ್, ಜೊತೆಗೆ ಹರೀಶ್ ಗೌಡ ಇವರೆಲ್ಲ ಸೇರಿದಂತೆ ಇನ್ನೂ ಸಾಕಷ್ಟು ಜನ ನಾಯಕರು ಇವತ್ತು ಅವರನ್ನ ಭೇಟಿಯಾದರು. ಹಾಗೆ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ರು. ಹುಲಿ ಯಾವತ್ತಿದ್ರೂ ಕೂಡ ಹುಲಿನೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ದೆಹಲಿಗೆ ಹೋಗಿ ಬರುವಂತಹ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ನೋಡೋಣ. ಷಡ್ಯಂತ್ರ ಅಂತ ಅವತ್ತು ಹೇಳಿದ್ರು. ಆ ಷಡ್ಯಂತ್ರದ ಬಗ್ಗೆ ಇವತ್ತು ಏನಾದ್ರು ಚರ್ಚೆ ಮಾಡಿದ್ರೆ ಅಥವಾ ಇದೆ ಅದು ಹುಲಿ ಇದೆ, ಹುಲಿ ಯಾವಾಗಲೂ ಗುರುಗುರು ಅಂತಿರ್ತೈತೆ. ಅದು ಷಡ್ಯಂತ್ರ ಇದೆ, ಅದನ್ನ ಸಮಯ ಬಂದಾಗ ಹೇಳದಂತ ಹೇಳ್ಯಾರ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಈಗ ನಿಮ್ಮ ಸಮುದಾಯದ ಸ್ವಾಮೀಜಿಗಳು, ಕಾರ್ಯಕರ್ತರು ಎಲ್ಲ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸಮುದಾಯದ ಹೋರಾಟ, ಅದು ಬೇರೆ, ಅದು ಭಾಗ ಪಾರ್ಟಿ ಬೇರೆ. ಅವ್ರಿಗೆ ಹೋರಾಟ ಮಾಡ್ತಿದ್ರೆ ಅದು ಬೇರೆ ವಿಷಯ. ನಾವು 2 ಮಂತ್ರಿಗಳನ್ನ ಎಷ್ಟಿದೆ ಏನೋ ಡ್ರಾಪ್ ಆಗಿದೆ, ಅವ್ರನ್ನ ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಬೇಗ ತುಂಬಬೇಕು, ವಿಳಂಬ ಮಾಡದೆ ಅವೇ ಖಾತೆಗಳನ್ನ ಕೊಡಬೇಕನ್ನೋ ಡಿಮಾಂಡ್ ಇದೆ. ಬೇಗ ಅಧಿವೇಶನ ಮುಗಿದ ಹೋಗ್ತೀವಿ. ವಾಲ್ಮೀಕಿ ಸಮುದಾಯಕ್ಕೆ ಕೊಡ್ಬೇಕಾ? ಅದೇ ಹೌದು, 2 ಅಲ್ಲಿದೆ, ಅವ್ರಿಗೆ ಕೊಡಬೇಕು.